ಹಾಯ್ ಗಾಯ್ಸ್, ವೆಲ್ಕಮ್ ಓ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಟು ರಿಯಲ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್. ಸೊ ಎಸದಾದ್ಮೇಲೆ ಪಾತ್ರೆ ಎಲ್ಲ ತೊಳಿಬೇಕಿತ್ತು. ಸೊ ಪಾತ್ರೆ ಎಲ್ಲ ತೊಳೆದು ಏನು ಮಾಡ್ಲಪ್ಪ ಅಂತ ಸುಮ್ಮನೆ ಬಂದು ಬೆಳಗ್ಗೆ ಕೂತ್ಕೋಬೇಕಾದ್ರೆ ಕೆಲಸ ಏನೂ ಇಲ್ವಲ್ಲ ಅಂದ್ಕೊತೀವಿ. ಎಲ್ಲ ಹೆಣ್ಮಕ್ಳಿಗೂ ಇರುತ್ತಲ್ಲ ಪಾತ್ರೆ ತೊಳೆಯೋದು, ಕಸ ಗುಡಿಸೋದು, ಮನೆ ಒರೆಸೋದು. ಸೊ ಅದೇ ಸೇಮ್, ನಂದು ಅದೇನೇ, ಬೇರೆ ಏನು ಚೇಂಜಸ್ಸೇ ಇಲ್ಲ. ಎಲ್ಲ ಪಾತ್ರೆ ಎಲ್ಲ ತೊಳೆದೆ. ಸೊ ಎಲ್ಲ ಕೆಲಸ ಆಯಿತು. ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮಗೂ ತೋರಿಸ್ತೀನಿ. ಸೂಪರಾಗಿದೆ ದೇವಸ್ಥಾನ ಮಾತ್ರ, ಕಳೆದೋಗ್ಬಿಡ್ತೀರ ನೋಡಿದ್ರೆ. ನೋಡಿ, ಎಂಜಾಯ್ ಮಾಡಿ, ಚೆನ್ನಾಗಿರುತ್ತೆ. ಸೊ ಇದೆಲ್ಲರಿಗೂ ಗೊತ್ತಿರೋದೆ, ಆಂಟಿದಿರಿಗೆ, ಹುಡುಗಿದಿರಿಗೆ, ಅಜ್ಜಿದಿರಿಗೆ ಎಲ್ಲರಿಗೂ ಗೊತ್ತಿರೋದೆ ತಾಮ್ರನ ಹೇಗೆ ಫಳ ಅಂತ ಮಾಡೋದು ಅಂತ. ಸೊ ಪಾತ್ರೆಗೆ ಅದೇನಿಲ್ಲ, ಜಸ್ಟು ಸ್ವಲ್ಪ ಹುಣಸೆಹಣ್ಣು ಕಲ್ಲುಪ್ಪನ್ನ ಎತ್ಕೊಂಡು ಫರ ಅಂತ ಒಂದು 2 ರೌಂಡ್ ತಿಕ್ಕಿದ್ರೆ ಸಾಕು, ಫಳ ಅಂತ ಆಗಿಬಿಡುತ್ತೆ. ಸೊ ನೀವು ಟ್ರೈ ಮಾಡಿ ನೋಡಿ. ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಎಲ್ಲ ಹೆಣ್ಮಕ್ಳು ಗತಿ ಇದೆ ಅಲ್ವಾ, ಬಟ್ಟೆ ಎಲ್ಲ ಒದ್ದೆ ಆಗೇ ಆಗುತ್ತೆ. ಸೊ ಕೆಲಸ ಎಲ್ಲ ಮಾಡಿದ್ಮೇಲೆ ನನ್ನ ಮುತಿ ಇದೇ ಥರನೇ ಇತ್ತು. ಪಾತ್ರೆ ತೊಳೆಯೋದು ಮಾತ್ರ ಸಿಕ್ಕಾಪಟ್ಟೆ ಬೇಜಾರು ಬೆಳಗ್ಗೆ ಹೊತ್ತು. ಅದಾದಮೇಲೆ ಟಿಫನ್ ಎಲ್ಲ ತಿನ್ಕೊಂಡು ಮುಗಿಸಿ ಸ್ವಲ್ಪ ಕೆಲಸ ಇತ್ತು, ಮಾಡಿ ಬಂದೆ. ಹಾಯ್, ವೆಲ್ಕಮ್ ಬ್ಯಾಕ್. ಏನು ಮಾಡ್ತಿದ್ದೆ ಅಂದರೆ ಪಾತ್ರೆ ತೊಳೆದ್ಮೇಲೆ ಟಿಫನ್ ಮಾಡಿಬಿಟ್ಟು ಸುಮ್ಮನಿದ್ದು ನನ್ನ ಕಣ್ಣು ನೋಡಿ ಹೆಂಗಾಗ್ಬಿಟ್ಟಿದೆ. ಸಿಕ್ಕಾಪಟ್ಟೆ ನೆಗಡಿ, ಕೆಮ್ಮು, ಜ್ವರ. ಇದು ನೋಡಿ, ಇದು ಬಂದು ನಾನೇ ಮಾಡಿದ್ದು. ಚೆನ್ನಾಗಿದೆ. ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಟೀ ಮಾಡ್ಕೊಂಡು ಕುಡಿದು ಸ್ವಲ್ಪ ನಿದ್ದೆ ಮಾಡಿದೆ. ಎದ್ಮೇಲೆ ಟೀ ಮಾಡಿಕೊಂಡು ಕುಡಿತಾ ಇದೆ. ಹಾಗೆ ಹಾಡು ಕೇಳ್ಕೊತ ಮತ್ತು ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ. ಆಚೆ ನೋಡಿದರೆ ಸ್ವಲ್ಪ ಮಳೆ ಬೇರೆ ಬರ್ತಾಯಿತ್ತು, ಬಿಸಿಲು ಮಳೆ ಬೇರೆ ಬರ್ತಾಯಿತ್ತು. ಹಾಗೆ ಬಿಸಿಲು ಮಳೆಗೆ ಟೀ ಕುಡ್ಕೊತ ಕೂತಿದ್ದೆ. ಸೊ ಅದಾದಮೇಲೆ ಅದೇ ನಾನು ಹೇಳಿದೆ ಅಲ್ವಾ ದೇವಸ್ಥಾನ, ಆ ದೇವಸ್ಥಾನಕ್ಕೆ ಬಂದ್ವಿ. ಸೂಪರಾಗಿದ್ದು ದೇವಸ್ಥಾನ ಮಾತ್ರ. ಸುತ್ತಮುತ್ತ 3-4 ದೇವಸ್ಥಾನ ಇದೆ. ಆ್ಯಂಡ್ ಕಾವೇರಿ ನೀರು, ನದಿ ಅಂತಾರೆ, ಹೌದು ನದಿ ಇದೆ. ಸೊ ಅಲ್ಲೇ 3-4 ದೇವಸ್ಥಾನ ಇದೆ. ದೇವರನ್ನೇ ದೇವಸ್ಥಾನಕ್ಕೆ ಹೋಗೋಕ್ಕೆ ತುದಿಗಾಲಲ್ಲಿ ನಿಂತಿರ್ತೀನಿ ನಾನು. ಅಷ್ಟು ಚೆನ್ನಾಗಿರುತ್ತೆ ಎಲ್ಲ ದೇವಸ್ಥಾನವೂ, ಸೂಪರಾಗಿರುತ್ತೆ. ಶಿವನ ದೇವಸ್ಥಾನ ಇದೆ, ಮುರುಘಾ ದೇವಸ್ಥಾನ ಇದೆ, ಗಣೇಶ ದೇವಸ್ಥಾನ ಇದೆ, 2-3 ದೇವಸ್ಥಾನ ಇದೆ. ಸೊ ಚೆನ್ನಾಗಿದೆ, ಅದು ಸೂಪರಾಗಿ. ಅದಾದಮೇಲೆ ಇಲ್ಲಿ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನ ಹೇಗೆ ಅಂತಂದರೆ ಕಾವೇರಿ ನದಿ ಹತ್ರನೇ ಇರೋದು. ಸೊ ಮಳೆ ಬಂದು ನದಿ ಏನಾದರೂ ಫುಲ್ ಆಗೋದ್ರೆ ದೇವಸ್ಥಾನನೇ ಮುಚ್ಚೋಗ್ಬಿಡತ್ತೆ. ಸೊ ಅದೇ ಇದರ ಸ್ಪೆಷಲ್ಲು. ಇವಾಗಲೂ ಎಲ್ಲ ಮಳೆ ಬಂದಿತ್ತಲ್ವ, ನಾನು ಹೇಳ್ದೆ ಅಲ್ವ ಮಳೆ ಬಂದಿತ್ತು. ಸೊ ಮಳೆ ಬಂದಿತ್ತು, ಹಾಗೆ ಅದನ್ನೆಲ್ಲ ಫೀಲ್ ಮಾಡ್ಕೊತ ದೇವಸ್ಥಾನದೊಳಗೆ ಹೋಗಿ ಕೈ ಮುಕ್ಕೊಂಡು ನೋಡಿ. ಆ್ಯಕ್ಚುಲಿ ಇಲ್ಲಿ ಪೈಪ್ ಕಾಣಿಸ್ತಿದೆಯಲ್ಲ, ಅಲ್ಲಿ ಬಂದು ಹುಲ್ಗಳೆಲ್ಲ ಇತ್ತು. ಇವಾಗ ಮಳೆ ಬಂದಿದ್ದರಿಂದ ಎಲ್ಲಿ ಕಾಣಿಸ್ತಾನೆ ಇಲ್ಲ. ಅದಕ್ಕೂ ಮುಂಚೆ ಇತ್ತು, ಆವಾಗ ನಾನು ವಿಡಿಯೋ ಮಾಡ್ಕೊಂಡಿಲ್ಲ. ಸೊ ಅಲ್ಲಿ ಹುಲ್ಗಳೆಲ್ಲ ಇತ್ತು, ಎಷ್ಟು ಸಖತ್ತಾಗಿ ಗ್ರೀನರಿ ಆಯಿತು. ಸೊ ಅದೇ ಗೊತ್ತಲ್ಲ, ಸಲ್ಲಿ ದೇವರು, ಗಣೇಶ ದೇವರು ಇರ್ತಾರಲ್ಲ, ಎಲ್ಲ ದೇವಸ್ಥಾನ ಎಂಟ್ರೆನ್ಸಲ್ಲಿ ಏನು ವಿಘ್ನ ಬರದೇ ಇರಲಿ ಅಂತ ಕೇಳ್ಕೊಂಡು ಹೋಗೋಕ್ಕೆ. ಅದಾದಮೇಲೆ ಆಂಜನೇಯ ದೇವರು. ಸೊ ಹಾಗೆ ಮುಗಿಸ್ಕೊತ ಹೋಗಿದ್ದು ನಾವು ದೇವಸ್ಥಾನಕ್ಕೆ. ಏನಪ್ಪ ಇವಳು ಹಿಂಗೆ ಹೇಳ್ತಾಳೆ ಅಂತ ಅಂದ್ಕೊಂಡ್ಬೇಡಿ, ಹಾಗೆ ಹೇಳೋದು ನಾನು. ಯಾರೇನೇ ಅಂದರೂ ನಾವು ಯಾಕೆ ತಲೆ ಕೆಡಿಸ್ಕೋಬೇಕು. ನಾವು ಯೂಟ್ಯೂಬ್ ವೀಡಿಯೋ ಆದರೆ ಹಾಕ್ತೀವಿ, ಏನಾದರೂ ಮಾಡ್ಕೊತೀವಿ. ನಾವು ನಮ್ಮ ಇಷ್ಟ ಬಂದಾಗ ನಾವು ಇರಬೇಕಷ್ಟೇ, ಯಾರೇನಾದರೂ ಕೇಳಬಾರ್ದು. ಸೊ ಹಾಗೆ ದೇವ್ರನ್ನ ಕೈ ಮುಕ್ಕೊಂತ ಈ ವಿಡಿಯೋ ಮಾಡೋಂಗಿಲ್ಲ ಅಂತಂದ್ರು ತುಂಬ ಜನ ಬೇರೆ ಇದ್ದರು. ಸೊ ಅಷ್ಟೇ ವೀಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಂಡೆ. ಅದಾದ್ಮೇಲೆ ಇದು ಇನ್ನೊಂದು ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಬರೀ ಒಳಗಡೆನೇ ಕುತ್ಕೊಂಡು ತೆಗಿತೀನಿ, ದೇವ್ರಿಗೆ ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ. ಸೊ ಅದು ಅಲ್ಲೇ ಕುತ್ಕೊಂಡು ಎಲ್ಲ ಮುಗಿಸಿ ಬಂದಾದ್ಮೇಲೆ ತೆಗೆದುಕೊಂಡು ಹಾಗೆ ಒಂದು ಸ್ವಲ್ಪ ಕ್ಲಿಕ್ ಮಾಡಿಕೊಂಡು ಹಾಗೆ ನೇಚರ್ನ ಎಂಜಾಯ್ ಮಾಡೋಕ್ಕೆ ಮತ್ತೆ ಹೊರಗಡೆ ಬಂದ್ವಿ. ಎಲ್ಲ ದೇವಸ್ಥಾನ ಎಲ್ಲ ಮುಗಿಸಿದ್ವಿ. ಹಾಗೆ ಅಲ್ಲಿ ಆಚೆ ಬಂದರೆ ಸನ್ರೈಸು. ಮತ್ತು ನನಗಲ್ಲಿ ಯಾವಾಗಲೂ ಆಸೆಯಲ್ಲಿ ನೀರೊಳಗಡೆ ಬಂದರೆ ಶಿವ ಇದ್ದಾರೆ. ಅದನ್ನು ನಾನು ಆಪೋಸಿಟಿಂದ ನೋಡಬೇಕು, ಹಿಂದ್ಗಡೆಯಿಂದನೇ ನೋಡ್ತಿದ್ವಿ ಯಾವಾಗಲೂ. ಸೊ ಅದನ್ನು ಆಪೋಸಿಟಿಂದ ನೋಡಬೇಕು ನಾನು. ಅದನ್ನು ಏನಂತ ದೇವ್ರಿಗೆ ಕಾಣಿಸ್ತಿದ್ದಲ್ವ, ದೇವ್ರನ್ನ ನಾನು ನೋಡಬೇಕು ಮುಂದ್ಗಡೆಯಿಂದ ಅಂತ ಎಷ್ಟು ಆಸೆ. ಅವರೇ ಆ ಪೂಜಾರಿ. ಸೊ ಇದನ್ನು ನೋಡಬೇಕು ಅಂದರೆ ನಾನು ಆ ಕಡೆ ಕಾಂಪೌಂಡ್ ಹಾರಬೇಕು. ಕಾಂಪೌಂಡೆಲ್ಲ ಹಾರ್ಬಿಟ್ಟು ಕೊನೆಗೂ ಹೋಗಿ ದೇವ್ರನ್ನ ನೋಡಲೇಬೇಕು ಅಂತ ನೋಡೋಕೆ ನಿಂತೆ. ಸೊ ಅವ್ರು ಹೇಳಿದ್ರು ಇವಾಗ ಬೇಡ, ಅಭಿಷೇಕ ಮಾಡ್ತೀವಿ, ಆವಾಗ ಆ ಕಡೆಯಿಂದ ಬನ್ನಿ ಅಂತಂದರು ಪೂಜಾರಿ. ಸರಿ ಅಂದ್ಬಿಟ್ಟು ಹಾಗೆ ನಾಯಿ ಹತ್ರ ಮಾತಾಡಿ, ಏನಂಗೆ ನೋಡ್ತೀರಾ
ಅವರೆಲ್ಲ ಪಾಪ ಎಷ್ಟು ಕಷ್ಟಪಡ್ತಾರೆ ಏನೋ ಗೊತ್ತಿಲ್ಲ. ಅವರು ಅದು ಇಷ್ಟದಿಂದನೇ ಮಾಡ್ತಾರೆ ದೇವ್ರಿಗೆ ಅಲ್ವಾ. ಅವರು ಇಳದೇ ಬಿಟ್ಟರು ಆ ನೀರೊಳಗಡೆ, ಅವರೇ ಮುಳುಗೋ ಥರ ಐತೆ ನೀರು. ಅಂದರೆ ಪೂಜಾರಿಗೆ ಎದೆ ಭಾಗವರೆಗೂ ಇದೆ ನೀರು. ಸೊ ಅವರು ಆದರೂ ಇಳಿದು ಅಭಿಷೇಕ ಮಾಡಬೇಕಂತ ಬಂದು ನೋಡಿದ್ರು. ನೋಡಿ ಇಲ್ಲಿ ಬ್ರಿಡ್ಜ್ ಇದೆ, ಕಾವೇರಿ ನದಿ ಮಧ್ಯೆ ಬ್ರಿಡ್ಜು. ಹಾಗೆ ಅಲ್ಲಿ ಸನ್ರೈಸು, ಅದು ಆಪೋಸಿಟಲ್ಲೇ ಒಂದು ಶಿವ ದೇವಸ್ಥಾನ ಇದೆ. ಹೋಗ್ಬೇಕು, ಅಲ್ಲಿ ಹೋದಾಗ ನೆಕ್ಸ್ಟ್ ವ್ಲಾಗ್ ಮಾಡ್ತೀನಿ. ಅಲ್ಲಿ ಬಂದು ಏನಂತಾರೆ ಚಿಕ್ಕ ಕಾಶಿ ದೇವಸ್ಥಾನ ಅಂತ ಅಂತಾರೆ. ಇವಾಗ ಎಲ್ಲ ಕಾಶಿ ನೋಡಿರ್ತಾರಲ್ಲ, ಅದೇ ಥರ ಚಿಕ್ಕ ಕಾಶಿ ದೇವಸ್ಥಾನ. ಅಲ್ಲೋದ್ರೆ ನಾನು ವೀಡಿಯೋ ಮಾಡ್ತೀನಿ, ಅಲ್ಲೂ ಚೆನ್ನಾಗಿರುತ್ತೆ. ಸೊ ಅದಾದಮೇಲೆ ಅಭಿಷೇಕ ಮಾಡೋಕ್ಕೆ ಪೂಜಾರಿ ಬಂದರು. ನೋಡಿ ಇಳಿದ್ಬಿಟ್ಟು ಹೋಗ್ತಿದ್ದಾರೆ, ಎಲ್ಲ ರೆಡಿ ಮಾಡ್ಕೊತಾ ಇದ್ರು. ಅದಷ್ಟು ಆಳ ಇದೆ, ಬಟ್ ಆದರೂ ದೇವರು ಅಂತ ಏನಂತಾರೆ ಪೂಜಾರಿ ಅಲ್ವಾ. ಸೊ ನೋಡಬೇಕಂತ ಆಸೆ ಇತ್ತು. ದೇವ್ರನ್ನ ನೋಡಿ ಹಾಗೆ ಕೈ ಮುಕ್ಕೊಂತ ಎಲ್ಲ ಒಳ್ಳೇದು ಮಾಡಪ್ಪ, ನಮಗೂ ಒಳ್ಳೇದಾಗಲಿ, ಫ್ಯಾಮಿಲಿಗೆ ಒಳ್ಳೇದಾಗಲಿ, ಎಲ್ಲರನ್ನೂ ಖುಷಿಯಿಂದ ಇಟ್ಕೊಂಡಿರು ಅಂತ ಹೇಳ್ತಾರಲ್ಲ ಹಾಗೆ. ಸೊ ಇದಾದಮೇಲೆ ನನ್ನ ಕ್ಯಾಮ್ರಾ ಯಾಕೋ ಹಾಳಾಗ್ಬಿಟ್ಟಿತ್ತು ಅಂದ್ಬಿಟ್ಟು ನಾನೇನು ಮಾಡಿದೆ, ನಾನು ಗ್ಲಾಸ್ನ ತೊಗೊಂಡಿಟ್ಟು ಕ್ಯಾಮ್ರಾಗೆ ಈ ಥರ ಬುದ್ಧಿ ಉಪಯೋಗಿಸೋದು ನಾನು ಮಾತ್ರ ಅನಿಸ್ತೀನಿ. ಬೇಕು ನಮ್ಮ ದೇಶದಿಂದ ಜನಗಳು ಅಂತಾರಲ್ಲ ಹಾಗೆ. ನಾನು ಕ್ಯಾಮ್ರಾದಲ್ಲಿ ನನ್ನ ಗ್ಲಾಸ್ನ ಇಟ್ಟು ನೋಡಿದೆ, ಕ್ಲಾರಿಟಿ ಏನಾದರೂ ಬರುತ್ತಂತ ಬರಲೇ ಇಲ್ಲ. ಅದು ಏನಾಯ್ತು ಗೊತ್ತಿಲ್ಲ, ನನ್ನ ಕ್ಯಾಮ್ರಾನೇ ಸರಿ ಬರ್ತಾಯಿತ್ತು ಇರಲಿಲ್ಲ. ಸೊ ಇದಾದಮೇಲೆ ಅವರು ಪೂಜಾರಿ ಎಲ್ಲ ಅಭಿಷೇಕ ಮಾಡೋಕ್ಕೆ ರೆಡಿ ಮಾಡಿಕೊಂಡ್ರು. ನಾವು ಹಾಗೆ ಅಲ್ಲಿಂದ ಬಿಟ್ಟು ಹೋಗೋಕ್ಕೆ ಮನಸ್ಸಿಲ್ಲ, ಯಾಕಂದರೆ ಮಳೆ ಬಂದಿತ್ತು, ನೇಚರ್ ಚೆನ್ನಾಗಿತ್ತು, ವೆದರು ಚೆನ್ನಾಗಿತ್ತು. ಆ ನೀರ ಹತ್ರ ಬಿಟ್ಟು ಹೋಗೋಕ್ಕೆ ಮನಸ್ಸಿಲ್ಲ, ಏನೋ ಒಂಥರ ಸಮಾಧಾನ. ಸೊ ಹಾಗೆ ಅದನ್ನೆಲ್ಲ ನೋಡ್ಕೊತ ನೋಡಿ. ವಿಡಿಯೋ ಇಷ್ಟ ಆದರೆ ನಿಮಗೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಎಂಜಾಯ್ ಮಾಡಿ. ಈ ದೇವ್ರನ್ನ ನೋಡಿರ್ತೀರ ಅನ್ಕೊಂಡು, ತಮಿಳ್ನಾಡಲ್ಲಿರೋರೆಲ್ಲ ನೋಡಿರ್ತಾರೆ. ಸೊ ಬೆಂಗಳೂರು ಆ ಕಡೆ ಈ ಕಡೆ ಔಟ್ ಆಫ್ ಸ್ಟೇಟ್ ಯಾರು ನೋಡಿರಲ್ಲ. ಸೊ ಚೆನ್ನಾಗಿರುತ್ತೆ ವಿಡಿಯೋ. ನನಗಂತೂ ಆ ಕಡೆ ದೇವಸ್ಥಾನಕ್ಕೆ ಹೋಗೋಕ್ಕಂತೂ ತುದಿಗಾಲಲ್ಲಿ ನಿಂತ್ಕೊಂಡು ಕಾಯ್ತಾ ಇರ್ತೀನಿ, ಕರ್ಕೊಂಡೋಗಿ ಅಂತ ನಮ್ಮ ಹಸ್ಬೆಂಡಿಗೆ ಹೇಳೋಕ್ಕೆ. ಸೊ ಹಾಗೆ ಖುಷಿಯಿಂದ ನೋಡ್ಕೊತ ಎಲ್ಲ ನೇಚರ್ ಎಂಜಾಯ್ ಮಾಡಿ ಮುಗಿಸಿ ಎಲ್ಲ ಮನೆಗೆ ಹೋಗಿ ಊಟ ಮಾಡಿ ದಬಾಕೊಳ್ಳೋದು ಅಷ್ಟೇ ನನ್ನ ಕೆಲಸ. ಸೊ ಇಷ್ಟೇ ಕಣ್ರಪ್ಪ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ ಗಾಯ್ಸ್, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬೈ ಬಾಯ್ ಬಾಯ್, ಟಾಟಾ. ಓಕೆ ಗಾಯ್ಸ್, ಕೀಪ್ ವಾಚಿಂಗ್. ಟಾಟಾ.